ಹಾಯ್ ಫ್ರೆಂಡ್ಸ್. ಇವತ್ತು ನಾವು ಆ್ಯಕ್ಚುಲಿ ಫ್ಯಾಮಿಲಿ ಜೊತೆ ಮಡಿಕೇರಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀನಿ ಮಹೀಂದ್ರ ಕ್ಲಬ್ ರೆಸಾರ್ಟ್ಸ್ಗೆ. ಈಗ ಸ್ಟಾರ್ಟ್ ಮಾಡಿದ್ದೀವಿ ಟ್ರಿಪ್ಪು. ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಆ್ಯಂಡ್ ಶೇರ್ ಮಾಡಿ. ನೀವು ಈಗ ನೋಡ್ತಾ ಇರ್ಬೋದು ಮಡಿಕೇರಿ ಫುಲ್ ಈ ಸೀಸನ್ನಲ್ಲಿ ಜುಲೈ ಆಗಸ್ಟಲ್ಲಿ ಸಿಕ್ಕಾಪಟ್ಟೆ ಮಳೆ ಇರುತ್ತೆ. ಆ್ಯಕ್ಚುಲಿ ಇನ್ ದ ಇಯರ್ ಆಫ್ 2024 ಸಿಕ್ಕಾಪಟ್ಟೆ ಮಳೆ ಆಗಿ ಎಷ್ಟೊಂದು ಕಡೆ ಲ್ಯಾಂಡ್ ಸ್ಲೈಡ್ಸ್ ಎಲ್ಲ ಆಗಿತ್ತು ವಾಯ್ನಾಡಲ್ಲಿ, ಮತ್ತು ಹಿಲ್ ಸ್ಟೇಷನ್ ಏರಿಯಾಸ್ ಆಫ್ ಕರ್ನಾಟಕ ಎಷ್ಟೊಂದು ಕಡೆ ಆ ಥರ ಆಗಿತ್ತು. ಸ್ವಲ್ಪ ಭಯದಲ್ಲೇ ಹೊರಟಿದ್ವಿ ನಾವು, ಬಟ್ ಲಕ್ಕಿಲಿ ಸೋಫಾರ್ ನಮಗೆ ಮಳೆ ಇನ್ನೂ ಅಷ್ಟೊಂದು ಎಲ್ಲೂ ಅಡ್ಡ ಏನು ಮಾಡಲಿಲ್ಲ. ನಾವು ಹೋಗ್ತಾ ಇರೋ ಈ ಸೀನರೀಸು ಇವಾಗ ನೀವು ನೋಡ್ತಾ ಇರ್ಬೋದು, ಮಳೆ ಥರ ನಿಮ್ಗೆ ಅನ್ನಿಸ್ತಾ ಇಲ್ಲ. ಆ್ಯಂಡ್ ವೆದರ್ ಇಸ್ ಸೋ ಪ್ಲೆಸೆಂಟ್. ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೋಫಾರ್. ನಾವು ಇದೇ ಕ್ಲಬ್ ಮಹೀಂದ್ರ ರೆಸಾರ್ಟ್ಸ್ಗೆ ಒಂದು 4 ಇಯರ್ಸ್ ಬ್ಯಾಕ್ ಬಂದಿದ್ವಿ. ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ನಮಗೆ ಆವಾಗಲೂ. ಹೋಪಿಂಗ್ ದಟ್ ಈ ಸಲನೂ ನಮಗೆ ಸೇಮ್ ಸಾರ್ಟ್ ಆಫ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ. ನೀವು ನೋಡ್ತಾ ಇರ್ಬೋದು, ಇನ್ನೂ ಮಳೆದು ಎಲ್ಲೂ ಗ್ಲಿಮ್ಸ್ ಸಿಕ್ಕಿಲ್ಲ. ಅಲ್ಲಲ್ಲಿ ಮಧ್ಯ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಮಳೆ ಆಗಿರೋ ಥರ ಇದೆ. ನಾವು ಮಧ್ಯ ಕೆಲವು ಕಡೆ ನಿಲ್ಲಿಸ್ಕೊಂಡು ಹೋಟೆಲ್ಸಲ್ಲಿ ಕೇಳಿದಾಗ ಅವ್ರು ಹೇಳಿದರು ಲಾಸ್ಟ್ 3-4 ಡೇಸಲ್ಲಿ ಅಷ್ಟು ಮಳೆ ಬಂದಿಲ್ಲ, ಬಟ್ 4 ಡೇಸ್ ಬಿಫೋರ್ವರೆಗೂ ಸಿಕ್ಕಾಬಟ್ಟೆ ಮಳೆ ಬರ್ತಾಯಿತ್ತು ಅಂತ. ಅದೇ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಹೋಗ್ತಾ ಇದ್ದೀವಿ. ಬಟ್ ಸ್ಟಿಲ್ ಅಲ್ಲಿ ಹೋದ್ಮೇಲೆ ಸ್ವಲ್ಪ ನಮಗೆ ಮಳೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ. ಈಗ ನೀವು ನೋಡ್ತಾ ಇರ್ಬೋದು, ವಿ ಆರ್ ಎಂಟರಿಂಗ್ ದ ಕ್ಲಬ್ ಮಹೀಂದ್ರ ರೆಸಾರ್ಟ್. ಅಲ್ಲಿ ಎಂಟ್ರೆನ್ಸಲ್ಲೇ ಸ್ವಲ್ಪ ವೆರಿಫಿಕೇಷನ್ ಮಾಡಿ ನಮಗೆ ಐಟಿನರಿ ID ಕೇಳ್ತಾರೆ. ಈಗ ನಾವು ರಿಸೆಪ್ಷನ್ ಏರಿಯಾ ಎಂಟರ್ ಆಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಒಳಗಡೆ ಇಟ್ಸ್ ಆಲ್ಮೋಸ್ಟ್ 30 acres ರೆಸಾರ್ಟ್ ಅಂತ. ಇದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗ್ರೀನರೀಸ್ನೆಲ್ಲ. ಆ್ಯಂಡ್ ಸ್ಟಾಫ್ ತುಂಬ ಸಪೋರ್ಟಿವ್ ಆಗಿರ್ತಾರೆ. ನಾವು ನಾನು ಆವಾಗಲೇ ಹೇಳ್ದಂಗೆ ಲಾಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ಇದೇ ಥರ ತುಂಬ ಚೆನ್ನಾಗಿತ್ತು. ಈಗ ರಿಸೆಪ್ಷನ್ ಏರಿಯಾ ಹತ್ರ ಬರ್ತಿದ್ದಂಗೆ ವಾಲೆ ಪಾರ್ಕಿಂಗ್ ಇರುತ್ತೆ. ದೇ ವಿಲ್ ಟೇಕ್ ಅವರ್ ವೆಹಿಕಲ್, ಅವರೇ ಒಂದು ಪಾರ್ಕ್ ಮಾಡ್ಕೋತಾರೆ. ಲಗೇಜ್ ಎಲ್ಲ ನಮ್ಮದು ತೊಗೊಂಡು ಅವರೇ ರೂಮ್ಗೆ ಅಸೈನ್ ಮಾಡಿ ರೂಮ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಎಂಟ್ರೆನ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ಒಂದು ವೆಲ್ಕಮ್ ಮಾಡ್ತಾರೆ. ವೆಲ್ಕಮ್ ಆದಮೇಲೆ ಗಂಧ ಇಡ್ತಾರೆ. ಅದಾದಮೇಲೆ ನಿಮಗೆ ತೊಟ್ಟಿ ಮನೆ ಎಲ್ಲ ನೋಡಿರ್ತೀರ, ಹಿಂದಿನ ಕಾಲದ ತೊಟ್ಟಿ ಮನೆ ಥರ ಇರುತ್ತೆ ಎಂಟ್ರೆನ್ಸು. ಅದರಲ್ಲೂ ನಾವು ಹೋಗಿದ್ದ ಟೈಮು ರೈನಿ ಸೀಸನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಒಂದು ವೆಲ್ಕಮ್ ಡ್ರಿಂಕ್ ಥರ ಏನೋ ಆಫರ್ ಮಾಡ್ತಾರೆ. ಈ ಸಲ ಹೋದಾಗ ಕ್ಯಾನ್ಬೆರಿ ಜ್ಯೂಸು ಏನೋ ಇತ್ತದು. ಮತ್ತು ರಿಸೆಪ್ಷನ್ ಏರಿಯಾನಲ್ಲಿ ತುಂಬ ಜನ ಗೆಸ್ಟ್ಸ್ ಬಂದಿರೋದ್ರಿಂದ ಅಲ್ಲಿ ತುಂಬ ಸೀಟಿಂಗ್ ಅರೇಂಜ್ಮೆಂಟ್ಸ್ ಥರ ಏನೋ ಇರುತ್ತೆ. ಅಲ್ಲಿ ದೇ ವಿಲ್ ಆಸ್ಕ್ ಯು ಟು ಸಿಟ್. 1 by 1 ಒಬ್ಬೊಬ್ಬರನ್ನೇ ಅಟೆಂಡ್ ಮಾಡ್ತಾ ಬರ್ತಾರೆ. ಒಂದು ಡೀಟೇಲ್ಸು, ನಮ್ಮದು ಐಡೆಂಟಿಟಿ ವೆರಿಫಿಕೇಷನ್ ಎಲ್ಲ ಆದಮೇಲೆ ನಮ್ಮನ್ನ ಅಪ್ರೋಪ್ರಿಯೇಟ್ ರೂಮ್ಗೆ ಅಥವಾ ಸ್ವೀಟ್ ರೂಮ್ಸು ಅಥವಾ ಏನು ಬುಕ್ ಮಾಡಿರ್ತೀವೋ ಅಕಾರ್ಡಿಂಗ್ಲಿ ಆ ಕಡೆಗೆ ಗೈಡ್ ಮಾಡ್ತಾರೆ. ನಾವು ಹೋದಾಗ ಸ್ವಲ್ಪ ಕ್ರೌಡ್ ಇತ್ತು. ನಿಯರ್ಲಿ 10 ಫ್ಯಾಮಿಲೀಸ್ ಬಂದಿದ್ದರು. ಮಳೆ ಬರ್ತಾನೆ ಇತ್ತು. ನೀವೀಗ ನೋಡ್ತಾ ಇರ್ಬೋದು, ಅಲ್ಲಿ ತೊಟ್ಟಿ ಮನೆ ಏರಿಯಾ ಥರ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದು ನೈಸ್ ಎಕ್ಸ್ಪೀರಿಯನ್ಸ್. ನಮ್ಮದು ಐಡೆಂಟಿಫಿಕೇಷನ್ ಎಲ್ಲ ಆದಮೇಲೆ ನಮ್ಮದು ಅಸೋಸಿಯೇಟೆಡ್ ರೂಮ್ ಡೀಟೇಲ್ಸ್ ಕೊಟ್ಟರು. ಈಗ ನಾವು ಅದನ್ನು ತೊಗೊಂಡು ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ನಮ್ಮ ಕಾರಲ್ಲೇ ಬಿಟ್ವಿ ದಟ್ ಅವರು ವಾಲೆ ಪಾರ್ಕಿಂಗ್ ಮಾಡ್ತಾರೆ ಅಂತ. ಈ ಲಾಬಿ ಏರಿಯಾನೇ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇಲ್ಲೇ ಕೂತ್ಕೊಂಡು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು. ಈವನ್ ಈವ್ನಿಂಗ್ ಹೈ ಟೀ ಎಲ್ಲ ಇಲ್ಲೇ ಪ್ರೊವೈಡ್ ಮಾಡ್ತಾರೆ. ಐ ಥಿಂಕ್ ಟೈಮ್ ಇಸ್ ಬಿಟ್ವೀನ್ 5:30 to 6:30. ಸ್ಟ್ರಿಕ್ಟ್ ಟೈಮಿಂಗ್ಸ್ ಇರುತ್ತೆ. ಬಿಕಾಸ್ 7:30 ಮೇಲ್ಗಡೆ ಎನಿವೇ ನಮಗೆ ಡಿನ್ನರ್ ಫೆಸಿಲಿಟಿ ಇರೋದ್ರಿಂದ, ನಾನು ಆವಾಗಲೇ ಹೇಳಿದ್ನಲ್ಲ, ದಿಸ್ ಹೌ ದೇ ಗ್ರೀಟ್ ಯು ಇನ್ಸೈಡ್. ಶ್ರೀಗಂಧದ ಥರ ಒಂಥರ ಇಟ್ಬಿಟ್ಟು, ಇಟ್ಸ್ ಜಸ್ಟ್ ಎ ಜೆಸ್ಟರ್ ಅಷ್ಟೇ. ಇನ್ ಮೋಸ್ಟ್ 5-star ಹೋಟೆಲ್ಸ್ ನೀವು ಎಲ್ಲೇ ಹೋದರೂ, ಅಟ್ಲೀಸ್ಟ್ ಇನ್ ಇಂಡಿಯಾ ದೇ ಡೂ ದಿಸ್. ನಾವು ಹೋದಾಗ ಸ್ವಲ್ಪ ಅಲ್ಲೇ ಮ್ಯೂಸಿಕ್ ಓರಿಯೆಂಟೇಷನ್ ಥರ ಇರುತ್ತೆ. ವೆಲ್ಕಮಿಂಗ್, ಸಮ್ ಗುಡ್ ಮ್ಯೂಸಿಕ್ ಥರ. ಇಟ್ಸ್ ಆಲ್ ಬೇಸಿಕಲಿ ಫಸ್ಟ್ ಇಂಪ್ರೆಷನ್, ಹೌ ದೇ ಟ್ರೀಟ್ ಯು, ದೇ ಟ್ರೀಟ್ ದ ಗೆಸ್ಟ್. ಬೇಸಿಕಲಿ ಇಟ್ಸ್ ಆಲ್ ಅಬೌಟ್ ಫೀಲ್ ಗುಡ್ ಫ್ಯಾಕ್ಟರ್. ಯು ವಿಲ್ ಜಸ್ಟ್ ಫೀಲ್ ಗುಡ್ ಆ್ಯಂಡ್ ನೆಕ್ಸ್ಟ್ ಟೈಮ್ ಯು ವಿಲ್ ಡೆಫಿನೆಟ್ಲಿ ಕಮ್ ಬ್ಯಾಕ್. ಆ ಥರ ಒಂದು ಮೋಡಲ್ಲಿ ದೇ ಡೂ ಆಲ್ ದಿಸ್. ಇದೇ ನಾನು ಆವಾಗಲೇ ಹೇಳಿದ್ದು ವೆಲ್ಕಮ್ ಡ್ರಿಂಕ್. ಅದಾದಮೇಲೆ ವಿ ಸ್ಟಾರ್ಟೆಡ್ ಹೆಡಿಂಗ್ ಟು ಅವರ್ ರೂಮ್. ಸಿಕ್ಕಾಬಟ್ಟೆ ದೊಡ್ಡದು ರೆಸಾರ್ಟ್. ಆ್ಯಕ್ಚುಲಿ ನಡೀತಾ ಇತ್ತು ಅಂದರೆ ಯು ವಿಲ್ ನೀಡ್ ಅಟ್ಲೀಸ್ಟ್ 15 to 30 minutes ನಿಮ್ಮ ಸ್ಟೇಗೆ ಹೋಗೋದಕ್ಕೆ.
ಆನ್ ದ ವೇ ನೀವು ಈಗ ರೈಟ್ ಸೈಡ್ ನೋಟಿಸ್ ಮಾಡಿದ್ರಿ, ಅಲ್ಲೊಂದು ಸ್ವಲ್ಪ ಪ್ಲೇಗ್ರೌಂಡ್ ಏರಿಯಾ ಥರ ಇರುತ್ತೆ. ಅಲ್ಲಿ ಸ್ವಲ್ಪ ಗೇಮ್ಸ್, ಇಂಡೋರ್ ಗೇಮ್ಸು ಅಥವಾ ಬ್ಯಾಡ್ಮಿಂಟನ್, ಸ್ಮಾಲ್ ಔಟ್ಡೋರ್ ಗೇಮ್ಸ್ ಇರುತ್ತೆ. ಬ್ಯಾಡ್ಮಿಂಟನ್ ಆ್ಯಂಡ್ ಸರ್ಟನ್ ಪ್ಲೇ ಏರಿಯಾಸಲ್ಲಿ ಸರ್ಟನ್ ಆಸ್ಪೆಕ್ಟ್ಸ್ ಯು ನೀಡ್ ಟು ಪೇ ಆ್ಯಂಡ್ ಮೇಕ್ ಯೂಸ್ ಆಫ್ ಇಟ್. ಆ್ಯಂಡ್ ಈವನ್ ಸೈಟ್ ಸೀಯಿಂಗ್ ಪ್ಯಾಕೇಜಸ್ಸು ಪ್ರೊವೈಡ್ ಮಾಡ್ತಾರೆ. ಸೊ ಅಕಾರ್ಡಿಂಗ್ಲಿ ಆ ಪ್ಯಾಕೇಜ್ ರೇಟ್ಸ್ ಎಲ್ಲ ಅಲ್ಲಿ ಡಿಸ್ಕಸ್ ಮಾಡ್ತಾರೆ. ಆ್ಯಂಡ್ ಇಫ್ ಯು ವಿಶ್ ಯು ಕ್ಯಾನ್ ಗೋ. ಅವ್ರದ್ದೇ ಒಂದು ಸಪ್ರೇಟ್ ವೆಹಿಕಲ್ ಇರುತ್ತೆ, ಅದರಲ್ಲೇ ಅವರು ದೇರ್ ಆರ್ ಸರ್ಟನ್ ಏರಿಯಾಸ್ ವೇರ್ ಜೀಪಲ್ಲೇ ಹೋಗಬೇಕಾಗತ್ತೆ. ಸೊ ದೇ ವಿಲ್ ಮೇಕ್ ಶ್ಯೂರ್ ದೇ ಟೇಕ್ ಯು ಟು ಆಲ್ ದೋಸ್ ಪ್ಲೇಸಸ್ ಬೇಸ್ಡ್ ಆನ್ ಸರ್ಟನ್ ಪ್ಯಾಕೇಜ್ ಅಮೌಂಟ್ಸ್ ಆ್ಯಂಡ್ ಥಿಂಗ್ಸ್ ಲೈಕ್ ಅದಿರುತ್ತೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಮ್ಯೂಸಿಕ್ ಏರಿಯಾ, ಮ್ಯೂಸಿಕ್ ಓರಿಯೆಂಟೇಷನ್ ಸ್ಪೇಸ್ ಅಂತ ಇರುತ್ತೆ. ಆ್ಯಂಡ್ ನೀವೀಗ ನೋಡ್ತಾ ಇರ್ಬೋದು, ನಮ್ಮ ಸ್ಟೇ ಆಲ್ಮೋಸ್ಟ್ ಹತ್ತಿರ ಬಂದ್ವಿ ನಾವು. ಉಚುವ ಅಂತ ಒಂದು ಜಾಗ ಇದು. ಸೊ ನಮಗೆ ಅದನ್ನು ಕೊಟ್ಟಿದ್ದರು. ಸೊ ಈಗ ನೀವು ನೋಡ್ತಿರ್ಬೋದು, ಆ ಉಚುವ ಅನ್ನೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಕಂಪ್ಲೀಟ್ಲಿ ಈ ಸರೌಂಡಿಂಗ್ಸಲ್ಲಿ ನಿಮಗೆ ಒಂಥರ ಸೌಂಡ್ ಕೇಳಿಸ್ತಾ ಇರುತ್ತೆ. ಸಮ್ ಸಾರ್ಟ್ ಆಫ್ ಎ ಕ್ರಿಕೆಟ್ ಟೈಪ್, ಅದು ಇನ್ಸೆಕ್ಟು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರುತ್ತೆ. ಐ ಆಮ್ ನಾಟ್ ಶೂರ್ ವಾಟ್ ದ ನೇಮ್ ಆಫ್ ಇಟ್. ಅದನ್ನು ನೆಕ್ಸ್ಟ್ ಟೈಮು ನಾನು ನಿಮ್ಗೆ ತಿಳಿಸ್ತೀನಿ, ಅಥವಾ ನಿಮ್ಗೆ ಗೊತ್ತಾಯಿತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಈಗ ನೀವು ನೋಡ್ತಾ ಇರ್ಬೋದು, ನಮ್ಮ ಸ್ವೀಟ್ನ ಓಪನ್ ಮಾಡಿಕೊಟ್ರು. ದೇ ಆರ್ ಎಕ್ಸ್ಪ್ಲೈನಿಂಗ್ ಅದರೊಳಗಡೆ ಏನೇನಿದೆ ಫೆಸಿಲಿಟೀಸು. ನಿಮ್ಗೇನಾದರೂ ಹೆಲ್ಪ್ ಬೇಕು ಅಂದರೆ ಅಥವಾ ಫುಡ್ ಬೇಕು ಟು ದ ರೂಮ್ ಇಟ್ ಸೆಲ್ಫ್ ಏನು ಮಾಡ್ಬೋದು ಅಂತ. ಸ್ಮಾಲ್ ಒಂದು ಕಿಚನ್ ಏರಿಯಾನು ಕೊಟ್ಟಿದ್ದಾರೆ ನಮಗೆ, ಇನ್ ಕೇಸ್ ಇಫ್ ಯು ನೀಡ್. ಓವನ್ ಇರುತ್ತೆ, ಅಥವಾ ಏನಾದರೂ ಯುಟೆನ್ಸಿಲ್ಸ್ ಬೇಕು ಅಂದರೆ ಅದು ಇರುತ್ತೆ. ಆ್ಯಂಡ್ ಸ್ಮಾಲ್ ಒಂದು ಟಿ ವಿ ಕೊಟ್ಟಿದ್ದಾರೆ ಇನ್ ಕೇಸ್ ಇಫ್ ಯು ನೀಡ್. ವಾಶ್ರೂಮ್ಸು ಮತ್ತು ಬಾಲ್ಕನಿನೂ ಒಂದು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಬಾಲ್ಕನಿ. ಬಟ್ ಬಿಯಾಂಡ್ 6 PM ಅದು ಯೂಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇದೊಂದು ಡೆಕೋರೇಷನ್ ಥರ, ಜಸ್ಟ್ ಲೈಕ್ ಐ ಮೆನ್ಷನ್ಡ್ ಅರ್ಲಿಯರ್, ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಅಷ್ಟೇ. ಸೊ ಬಾಲ್ಕನಿನಲ್ಲಿ ಐ ವಾಸ್ ಟೆಲಿಂಗ್ ಬಿಯಾಂಡ್ 6 PM ಹೋಗಬೇಡಿ ಅಂತ ಹೇಳಿದ್ರು. ನಥಿಂಗ್ ಆ್ಯಸ್ ಸಚ್. ಇನ್ಸೆಕ್ಟ್ಸ್ ಬರುತ್ತೆ, ತುಂಬ ಮಸ್ಕಿಟೋಸ್ ಬರುತ್ತಲ್ವ. ಸೊ ಫಾರ್ ದಟ್ ರೀಸನ್ ದೇ ಆಸ್ಕ್ಡ್ ಅಸ್ ನಾಟ್ ಟು ಗೋ ಬಿಯಾಂಡ್ 6 PM. ಅದನ್ನು ಕ್ಲೋಸ್ ಮಾಡ್ಕೊಬೇಡಿ ಆ ವಿಂಡೋನ ಅಂತ. ಅದರ್ವೈಸ್ ಬ್ಯಾಟ್ಸು ಎನಿ ಅದರ್ ಇನ್ಸೆಕ್ಟ್ಸ್ ಒಳಗೆ ಬಂದುಬಿಟ್ರೆ ಸುಮ್ಮನೆ ಗಾಬರಿ ಆಗ್ತೀರ ಅಂತ. ಸೊ ಈ ಥರ ಇತ್ತು ನಮ್ಮ ವೆಲ್ಕಮಿಂಗ್ ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು. ಇದಾದಮೇಲೆ ಹೈ ಟೀ ಇರುತ್ತೆ 5:30 to 6:30. ಸೊ ಈಗ ಸ್ವಲ್ಪ ಫ್ರೆಶ್ ಆಗಿ 5:30ಗೆ ಹೈ ಟೀಗೆ ಟ್ರೈ ಮಾಡಿ ಹೈ ಟೀಗೆ ಹೋಗಬೇಕು. ಇದು ಬಾಲ್ಕನಿ ಏರಿಯಾ ನೀವು ನೋಡ್ತಾ ಇರ್ಬೋದು. ಇವಾಗ ತಿರ್ಗಾ ಮಳೆ ನಿಂತಿದೆ. ಇನ್ ದಿಸ್ ಏರಿಯಾ ಆ್ಯಕ್ಚುಲಿ ಮಡಿಕೇರಿ ಅಥವಾ ಎನಿ ಅದರ್ ರೈನ್ಫಾಲ್ ಆಗೋ ಜಾಸ್ತಿ ಏರಿಯಾ ಥರ ಇದ್ದರೆ ಅಲ್ಲಿ ವೆರಿ ಫ್ರೀಕ್ವೆಂಟಾಗಿ ಮಳೆ ಆಗ್ತಾನೆ ಇರುತ್ತೆ. ಫಾರ್ ಇನ್ಸ್ಟೆನ್ಸ್ ಸುಬ್ರಹ್ಮಣ್ಯ ಅಥವಾ ಧರ್ಮಸ್ಥಳದ ಕಡೆ ಹೋದಾಗ ಈ ಸೀಸನಲ್ಲಿ ಎವ್ರಿ ಹಾಫ್ ಆನ್ ಅವರ್ ಮಳೆ ಆಗ್ತಾನೇ ಇರುತ್ತೆ. ಬರುತ್ತೆ ನಿಲ್ಲುತ್ತೆ. ಸೊ ಇದು ಆ ಉಚುವ ಅಂತ ನಮ್ಮ ಸ್ಟೇ ಇರೋ ಜಾಗ. ಅದರದ್ದೊಂದು ಸ್ಮಾಲ್ ವೀಡಿಯೋ ಮಾಡಿದ್ವಿ ನಾವು. ಸೊ ನೀವು ಈಗ ನೋಡ್ತಾ ಇರ್ಬೋದು, ಇದು ಆ್ಯಕ್ಚುಲಿ ಇಟ್ ಹ್ಯಾಸ್ 2 floors. ಸೊ ಒಂದೊಂದು ಫ್ಲೋರಲ್ಲೂ 2 ಸ್ವೀಟ್ಸ್ ಇರುತ್ತೆ. ಇದು ನಮ್ಮದು ಆಪೋಸಿಟ್ ಒಂದು ಕೊಟ್ಟಿದ್ದಾರೆ. ಅದೇ ಥರ ಮೇಲ್ಗಡೆನೂ 2 ಸ್ವೀಟ್ ಇರುತ್ತೆ. ಸೊ ಇಫ್ ಯು ಕ್ಲೈಂಬ್ ಅಪ್ ಅಲ್ಲಿರುತ್ತೆ. ಸೋ ಫಾರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ವೆರಿ 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 ಕೋಲ್ಡ್ ಇದೆ ಆ್ಯಕ್ಚುಲಿ. ಈಗ ನಾವು ವೀಡಿಯೋ ಮಾಡ್ತಾ ಇರೋ ಟೈಮಲ್ಲೇ ಸಿಕ್ಕಾಬಟ್ಟೆ ಚಳಿ ಇದೆ. ಸೊ ಪ್ರಾಬ್ಲಿ ನೆಕ್ಸ್ಟ್ ಡೇ ಹೇಗಿರುತ್ತೋ ಗೊತ್ತಿಲ್ಲ. ಮಳೆನೂ ಅಷ್ಟೊಂದು ಬಂದಿಲ್ಲ, ಅಷ್ಟೊಂದು ತೊಂದರೆ ಆಗಿಲ್ಲ ನಮಗೆ. ಮಕ್ಕಳಿಗೆ ಮಾತ್ರ ತುಂಬ ಖುಷಿಯಾಗಿ ಓಡಾಡ್ಕೊಂಡಿದ್ದಾರೆ. ದೇ ಆರ್ ಎಂಜಾಯಿಂಗ್ ಇಟ್. ಸೊ ಆಲ್ರೆಡಿ ದೇ ಆರ್ ಡಿಸೈಡಿಂಗ್ ಐ ವಾಂಟ್ ಟು ಸ್ಲೀಪ್ ಹಿಯರ್, ಐ ವಾಂಟ್ ಟು ಸ್ಲೀಪ್ ದೇರ್. ನಾನು ಆ ಜಾಗ ನಂಗಿದ್ದೇನೆ, ಯಾರು ಡಿಸ್ಟರ್ಬ್ ಮಾಡಬೇಡಿ. ಈಗ ಸ್ವಲ್ಪ ಸನ್ಲೈಟ್ ಬಂದಿದೆ ಬಾಲ್ಕನಿನಲ್ಲಿ, ಮಳೆ ಕಡಿಮೆ ಆಗಿದೆ. ಸೊ ನೆಕ್ಸ್ಟು ಪ್ರಾಬ್ಲಿ ಈಗ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಹೈಟಿಗೆ ಹೋಗ್ತೀವಿ. ಹಾಗೆ ನೋಡಿ, ನೀವು ಈಗ ನೋಡ್ತಾ ಇರ್ಬೋದು, ನಾವು ಇದೇ ಜಾಗದಲ್ಲಿ ವಾಪಸ್ ಬಂದಿದ್ದು. ನೋಡ್ತಾ ಇರ್ಬೋದು ಫುಲ್ಲು ಗ್ರೀನರೀಸ್. ಆ್ಯಂಡ್ ನಡೆಯೋದಕ್ಕೆ ಆ್ಯಕ್ಚುಲಿ ಲೈಕ್ ಐ ಮೆನ್ಷನ್ಡ್ ಅರ್ಲಿಯರ್ ಆಲ್ಮೋಸ್ಟ್ 30 minutes ಬೇಕಾಗುತ್ತೆ. ಈಗ ಬೆಳಗ್ಗೆ ಆಯಿತು. ನಾವು ಹೈಟಿ ಏರಿಯಾಗೆ ಹೋಗಿದ್ವಿ ನಿನ್ನೆ ಆ್ಯಕ್ಚುಲಿ, ಬಟ್ ಮಕ್ಕಳೆಲ್ಲ ಮಲಗಿಬಿಟ್ಟಿದ್ರು. ಹಾಗಾಗಿ ನಾನು ಒಬ್ಬನೇ ಹೋಗಿ ಬಂದಾಯಿತು. ಸೊ ಹೈಟಿ ಅವರೆಲ್ಲ ಮಿಸ್ ಮಾಡ್ಕೊಂಡಿದ್ದಾರೆ. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ಸೆಷನ್ ಇದು. ಸೊ ಇವತ್ತು ನಮ್ಮ ಪ್ಲ್ಯಾನ್ ಏನಂದರೆ, ಆದಷ್ಟು ಇಲ್ಲಿ ಸರೌಂಡಿಂಗ್ ಎನಿ ವಿಸಿನಿಟಿಲಿ ಏನೇನಾದರೂ ಜಾಗ ಇದ್ದರೆ ಕವರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಈಗ ಹೋಗ್ತಾ ಇದ್ದೀವಿ.
ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಟು ಆದಷ್ಟು ಬೇಗ ಅಬ್ಬಿ ಫಾಲ್ಸ್ ಮತ್ತು ಅಲ್ಲಿ ಟಾಯ್ ಟ್ರೈನ್ ಇರುತ್ತೆ ಆ ಜಾಗಕ್ಕೆ ಆದಷ್ಟು ಹೋಗಿ ರಾಜ ಸೀಟ್ ಹತ್ರ ಕವರ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಇದೆ. ಅದು ಸ್ವಿಮ್ಮಿಂಗ್ ಪೂಲ್ ಏರಿಯಾ. ಇಷ್ಟು ಮಳೆ ಬರ್ತಾ ಇರೋ ಟೈಮಲ್ಲಿ ಐ ಡೋಂಟ್ ಥಿಂಕ್ ಈಗ ಸ್ವಿಮ್ಮಿಂಗ್ ಪೂಲ್ ಏರಿಯಾಗೆ ಇವತ್ತು ಹೋಗ್ಬೋದು ಅಂತ. ಅಕಸ್ಮಾತ್ ಮಳೆ ಬಂದಿಲ್ಲ ಅಂದರೆ ಡೆಫಿನೆಟ್ಲಿ ವಿ ಪ್ಲ್ಯಾನ್ ಟು ವಿಸಿಟ್. ಆ ಕಡೆ ಸ್ವಲ್ಪ ಏರಿಯಾಸ್ನಲ್ಲಿ ಒಂದು ಸ್ಮಾಲ್ ಬಂಗಿ ಜಂಪ್ ಥರ ಏನೋ ಇರುತ್ತೆ, ಅದು ತುಂಬ ಚಿಕ್ಕದು, ಬಟ್ ಒಂದು ಸ್ಮಾಲ್ ಪ್ಲೇ ಏರಿಯಾ ಅದು. ಆ್ಯಂಡ್ ಈಗ ನಾನು ಆವಾಗಲೇ ತೋರಿಸಿದ್ನಲ್ಲ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಏರಿಯಾ, ಅದೇ ಥರ ಇನ್ನೂ 2 ಸ್ವಿಮ್ಮಿಂಗ್ ಪೂಲ್ಸು ಇದೆ ಒಳಗಡೆನೆ. ಸೊ ಬಿಹೈಂಡ್ ನಾವೀಗ ಹೋಗ್ತಾ ಇರೋ ಜಾಗದಿಂದ ಎಂಟ್ರೆನ್ಸ್ ಬಂದ್ವಲ್ಲ ನಿನ್ನೆ, ಆ ಎಂಟ್ರೆನ್ಸ್ ಕಡೆಯಿಂದ ಕೇಳಿದ್ರೆ ಆ ಕಡೆ ತೋರಿಸ್ತಾರೆ. ಸ್ವಲ್ಪ ದೂರ ಮುಂದೆ ಹೋದರೆ ಇಲ್ಲಿ ಲೆಫ್ಟಲ್ಲಿ ಬ್ಯಾಡ್ಮಿಂಟನ್ ಏರಿಯಾ ಇದೆ. ನಿನ್ನೆ ನಾನು ಬ್ಯಾಡ್ಮಿಂಟನ್ ಏರಿಯಾ ಬಗ್ಗೆ ತೋರಿಸಿದ್ನಲ್ಲ ಅದು. ಅಲ್ಲಿ ಸ್ವಲ್ಪ ಯು ಕ್ಯಾನ್ ಪೇ ಆ್ಯಂಡ್ ಪ್ಲೇ ಸರ್ಟನ್ ವಿಡಿಯೋ ಗೇಮ್ಸ್ ಆ್ಯಂಡ್ ಅದರ್ ಸ್ಟಫ್ ಅಲ್ಲಿ ಅದು ಇರುತ್ತೆ. ಪ್ಲಸ್ ದಟ್ ಈಸ್ ದ ರಿಸೆಪ್ಷನ್ ಏರಿಯಾ ಫಾರ್ ಪ್ಲ್ಯಾನಿಂಗ್ ಫಾರ್ ಎನಿ ನಿಯರ್ ಬೈ ಔಟ್ಡೋರ್ ಸರೌಂಡಿಂಗ್ ವಿಸಿನಿಟಿ ವಿಸಿಟ್ಸ್. ಸೊ ಇಲ್ಲೆಲ್ಲ ಸುತ್ತಮುತ್ತ ಏನಾದರೂ ಸೈಟ್ ಸೀಯಿಂಗ್ ಜಾಗ ಇದ್ದರೆ ಅವರೇ ಆಫರ್ ಮಾಡ್ತಾರೆ, ಅವ್ರದ್ದೇ ಕಾರಲ್ಲಿ ಕರ್ಕೊಂಡೋಗಿ ಬರ್ತಾರೆ. ಸೊ ಅದು ನಾವು ಆ್ಯಕ್ಚುಲಿ ಅದಕ್ಕೆ ಯಾವುದೂ ಪ್ಲ್ಯಾನ್ ಮಾಡಿಲ್ಲ. ಸೊ ವಿ ಆರ್ ನಾಟ್ ಗೋಯಿಂಗ್ ದೇರ್. ಇಲ್ಲಿ ಒಂದು ವೈಫೈ ಝೋನ್ ಅಂತ ಒಂದು ಜಾಗ ಇರುತ್ತೆ. ಸೊ ಅಲ್ಲಿ ಸ್ವಲ್ಪ ನಿಮಗೆ ರೇಂಜ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಅಲ್ಲಿ ಹೋಗಿಬಿಟ್ಟು ಇಫ್ ಯು ರಿಯಲಿ ನೀಡ್ ಟು ಆ್ಯಕ್ಸಸ್ ಇಂಟರ್ನೆಟ್ ಆ್ಯಂಡ್ ಅದರ್ ಸ್ಟಫ್ ಅಲ್ಲಿ ಹೋಗ್ಬೋದು ಇಫ್ ಯು ವಾಂಟ್ ಟು ಬ್ರೌಸ್. ಬಟ್ ಈಗ ಆಲ್ಮೋಸ್ಟ್ ಎವ್ರಿ ಒನ್ ಹ್ಯಾಸ್ ಗುಡ್ ನೆಟ್ವರ್ಕ್, ಎವ್ರಿ ಒನ್ ಹ್ಯಾಸ್ 4G 5G. ಸೊ ಐ ಡೋಂಟ್ ಥಿಂಕ್ ದಟ್ ಈಸ್ ಯೂಸ್ಫುಲ್ ನೌ, ಬಟ್ ಸ್ಟಿಲ್ ಅದು ಕೊಟ್ಟಿದ್ದಾರೆ. ಸೊ ಈಗ ನಾವು ಡೈನಿಂಗ್ ಏರಿಯಾಗೆ ಬಂದಿದ್ದೀವಿ. ಹ್ಯೂಮಂಗಸ್ ಆ್ಯಕ್ಚುಲಿ ಹೇಳ್ಬೋದು. ಬ್ರೇಕ್ಫಾಸ್ಟ್ಗೆ ಇಷ್ಟು ವೆರೈಟಿ ಇರುತ್ತೆ, ಫ್ರೂಟ್ಸ್ ಇರುತ್ತೆ, ಇಡ್ಲಿ ಇರುತ್ತೆ, ದೆನ್ ದೇ ಆಫರ್ ಪೋಹ, ಅದಾದಮೇಲೆ ಪರಾಟಾಸ್ ಇರುತ್ತೆ, ಅದಕ್ಕೆ ಚಟ್ನಿ ಸಾಂಬಾರ್, ಪ್ಲಸ್ ಸಿಕ್ಕಾಬಟ್ಟೆ ಫ್ರೂಟ್ಸು ಆ್ಯಂಡ್ ಅರ್ಲಿ ಮಾರ್ನಿಂಗ್ ಕೇಕ್ಸ್ ಎಲ್ಲ ಇರುತ್ತೆ. ಸೊ ಐ ಥಿಂಕ್ ಇಟ್ಸ್ ಎನ್ ನಂಬರ್ ಆಫ್ ವೆರೈಟೀಸ್, ಯು ವಿಲ್ ಗೆಟ್ ಕನ್ಫ್ಯೂಸ್ಡ್. ಪ್ಲಸ್ ಜ್ಯೂಸ್ ಬೇರೆ ಇರುತ್ತೆ. ಆಮೇಲೆ ನೌಡೇಸ್ ಹೆಲ್ತಿ ಡ್ರಿಂಕ್ಸ್ ಅಂತ ಬರುತ್ತಲ್ವ, ಡಿಟಾಕ್ಸ್ ಡ್ರಿಂಕ್ಸ್ ಅದಿರುತ್ತೆ. ಅಪಾರ್ಟ್ ಫ್ರಮ್ ಆಲ್ ದಿಸ್ ಕಾಫಿ, ಮಿಲ್ಕ್, ಚಾಕ್ಲೇಟ್ ಅದು ಇದು ಇರುತ್ತೆ. ಸೊ ಯು ಕ್ಯಾನ್ ಟ್ರೈ ದಟ್ ಆಲ್ಸೋ. ಸೊ ನಾವು ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಆ್ಯಂಡ್ ವಡಾ ತೊಗೊಂಡ್ವಿ. ಮಕ್ಳಿಗೂ ಅದನ್ನೇ ಟ್ರೈ ಮಾಡಿದ್ವಿ. ಪೊಂಗಲ್ಲು ಇತ್ತು, ಸೊ ಈವೆನ್ ಟ್ರೈಡ್ ಪೊಂಗಲ್. ಅದಾದಮೇಲೆ ದೆನ್ ಮಿಲ್ಕ್ ಟೀ, ಜ್ಯೂಸ್ ಇರುತ್ತೆ, ವಾಟರ್ ಮೆಲನ್ ಜ್ಯೂಸ್. ಐ ಟ್ರೈಡ್ ವಾಟರ್ ಮೆಲನ್ ಜ್ಯೂಸ್. ಓವರಾಲ್ ಫುಡ್ ವಾಸ್ ರಿಯಲಿ ಗುಡ್, ವಿ ಲೈಕ್ಡ್ ಇಟ್. ಆ್ಯಂಡ್ ದೆಲ್ ಬಿ ದೋಸಾ ಕಾರ್ನರ್, ಪೂರಿ ಕಾರ್ನರ್. ಸೊ ಅಲ್ಲಿ ಹೋಗಿಬಿಟ್ಟು ಇಫ್ ಯು ಆರ್ಡರ್ ದೋಸಾ, ಯಾವ ಥರ ದೋಸೆ ಬೇಕೋ ದೇ ವಿಲ್ ಪ್ರೊವೈಡ್ ಯು ದ್ಯಾಟ್ ಆಲ್ಸೋ. ಅಲಾಂಗ್ ವಿತ್ ದಟ್ ಫ್ರೂಟ್ಸು, ಸ್ವಲ್ಪ ಈವನ್ ದೇ ಆಫರ್ ಓಟ್ಸ್ ಥರದ್ದು ಬೇರೆ ಇರುತ್ತೆ, ಓಟ್ ಮಿಲ್ಕ್, ಅದು ಇದು ಕೆಲವ್ರಿಗೆ ಅಭ್ಯಾಸ ಇದ್ದರೆ ಅದು ತೊಗೋಬೋದು. ಈಗ ನಾವು ಹೋಟೆಲಿಂದ ಸೈಟ್ ಸೀಯಿಂಗ್ ಹೋಗ್ತಾಯಿದ್ದೀವಿ. ಸೊ ವಿ ಪ್ಲ್ಯಾನ್ ಟು ವಿಸಿಟ್ ಅಬ್ಬಿ ಫಾಲ್ಸ್. ಸೊ ಅಬ್ಬಿ ಫಾಲ್ಸ್ ಇಟ್ ಈಸ್ ಓನ್ಲಿ ಲೈಕ್ 20 ಕಿಲೋಮೀಟರ್ಸ್ ಅವೇ. ಸೊ ಈಗ ನೀವು ನೋಡ್ತಾ ಇರ್ಬೋದು ಅಬ್ಬಿ ಫಾಲ್ಸಿಗೆ ಬಂದಿದ್ದೀವಿ. ನಾನೀಗ ಪಾರ್ಕ್ ಮಾಡಿಬಿಟ್ಟು ಬರ್ತಾಯಿದ್ದೀನಿ. ಸೊ ಆಲ್ರೆಡಿ ಮಕ್ಕಳು ಮತ್ತು ಮೈ ವೈಫ್ ದೇ ಹ್ಯಾವ್ ಗಾನ್ ಇನ್ಸೈಡ್, ದೇ ಆರ್ ವೆಯ್ಟಿಂಗ್ ದೇರ್. ಸೊ ಇದು ಕ್ಲೋಸ್ ಟು 1 ಕಿಲೋಮೀಟರ್ ಅನಿಸುತ್ತೆ, ಅರೌಂಡ್ 250 ಸ್ಟೆಪ್ಸ್. ಸೊ ನಾವು ಕೆಳಗಡೆ ನಡ್ಕೊಂಡು ಹೋದ್ವಿ. ಇದು ಪಾರ್ಕಿಂಗ್ ಝೋನ್, ಆವಾಗಲೇ ಹೇಳ್ದಂಗೆ ಪಾರ್ಕಿಂಗ್ ಏರಿಯಾ ಇದು. ಸೊ ಇಲ್ಲಿ ನಮ್ಮ ಕಾರ್ ಪಾರ್ಕ್ ಮಾಡಿಬಿಟ್ಟು ಅವ್ರಿಗೆ ಆಲ್ರೆಡಿ ಎಂಟ್ರೆನ್ಸ್ ಹತ್ರ ವೆಯ್ಟ್ ಮಾಡೋಕ್ಕೆ ಹೇಳಿದ್ದೆ. ಮೈ ಫ್ಯಾಮಿಲಿ ಈಸ್ ವೆಯ್ಟಿಂಗ್ ದೇರ್. ಸೊ ಅಲ್ಲಿ ಹೋದ್ಮೇಲೆ ಯು ಆರ್ ಸೀಯಿಂಗ್ ಚೆನ್ನಾಗಿ ಗ್ರಿಲ್ಸ್ ಎಲ್ಲ ಹಾಕಿ ಎಲ್ಲ ಕವರ್ ಮಾಡಿದ್ದಾರೆ, ಜಸ್ಟ್ ಇನ್ ಕೇಸ್ ಎನಿ ಆ್ಯನಿಮಲ್ಸ್ ಆರ್ ಏನಾದರೂ ಬಂದುಬಿಟ್ರೆ ಅಂತ. ಕಂಪ್ಲೀಟ್ಲಿ ಫಾರೆಸ್ಟ್ ಝೋನ್ ಏರಿಯಾ ಇದು. ಸೊ ಅರೌಂಡ್ 200-250 ಸ್ಟೆಪ್ಸ್ ಇದೆ. ಕೆಳಗಡೆ ಹೋದ ತಕ್ಷಣ ಯು ವಿಲ್ ಸಿ ಅಬ್ಬಿ ಫಾಲ್ಸ್. ಈ ಸಲ ಸಿಕ್ಕಾಪಟ್ಟೆ ರೈನ್ಫಾಲ್ ಆಗಿರೋದ್ರಿಂದ ಹೋಲ್ ಆಫ್ ಕರ್ನಾಟಕ ಅದು ತುಂಬಿ ಹರಿತಾ ಇರುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಐ ಥಿಂಕ್ ಯು ವಿಲ್ ನೋಟಿಸ್ ಯುವರ್ ಸೆಲ್ಫ್ ಇನ್ ಫ್ಯೂ ಮಿನಿಟ್ಸ್. ನಾವು ಆನ್ ದ ವೇ ಹೋಗ್ತಾ ಸ್ವಲ್ಪ ಸೆಲ್ಫಿ, ಸ್ವಲ್ಪ ಫೋಟೋಸು ಎಲ್ಲ ತೊಗೊಂಡು ಲಶ್ ಗ್ರೀನರಿದು ಫೋಟೋ ತೊಗೊಂಡಿದ್ದೀವಿ. ಸೋ ಫಾರ್ ಸನ್ಲೈಟ್ ಇದೆ. ಮಳೆ ಬಂದುಬಿಟ್ರೆ ತುಂಬ ತೊಂದರೆ ಆಗುತ್ತೆ. ಅಫ್ಕೋರ್ಸ್ ವಿ ಹ್ಯಾವ್ ಗಾಟ್ ಸರ್ಟನ್ ಅಂಬ್ರೆಲಾಸ್. ಸೊ ಇನ್ನೇನು ಸ್ವಲ್ಪ ದೂರ ಇದೆ, ಅನದರ್ 50-60 ಸ್ಟೆಪ್ಸ್. ಸೊ ಅಗಸ್ತ್ಯ ಸದ್ಯಕ್ಕೆ ಮಲ್ಕೊಂಡಿದ್ದಾನೆ. ಪ್ರಾಬ್ಲಿ ಕೆಳಗೆ ಹೋದ ತಕ್ಷಣ ಐ ಥಿಂಕ್ ಯು ವಿಲ್ ಗೆಟ್ ಅಪ್
ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಅಬ್ಬಿ ಫಾಲ್ಸ್ ವ್ಯೂ. ಅಫ್ಕೋರ್ಸ್ ಅದು ತುಂಬ ಕ್ಲೋಸಾಗಿ ಬಿಡಲ್ಲ, ಬಿಕಾಸ್ ಅದು ಸಿಕ್ಕಾಬಟ್ಟೆ ತುಂಬಿ ಹರಿತಿದ್ಯಂತೆ. ಸ್ವಲ್ಪ ದೂರದಿಂದ ಎಲ್ಲರಿಗೂ ಒಂದು ಫೋಟೋ ತೊಗೊಳ್ಳೋ ಅಷ್ಟು ಡಿಸ್ಟೆನ್ಸಲ್ಲಿ ಕಾಣಿಸುತ್ತೆ. ನಾವು ಆ್ಯಕ್ಚುಲಿ ಇಳಿತಾ ಬರೋವ್ರ ಹತ್ರ ಎಲ್ಲ ಸ್ವಲ್ಪ ಕೇಳ್ತಾ ಇದ್ದೀವಿ, ಇನ್ನೊಂದು ಎಷ್ಟು ಸ್ವಲ್ಪ ದೂರ ಇರ್ಬೋದು, ಇನ್ನೊಂದು ಎಷ್ಟು ದೂರ ಇರ್ಬೋದು ಅಂತ. ಸೊ ಮೋಸ್ಟ್ ಪೀಪಲ್ ದೇ ವಾಂಟ್ ಟು ಮೋಟಿವೇಟ್ ಯು. ಸೊ ಅವ್ರು ಏನು ಹೇಳ್ತಾರೆ ಅಂದರೆ, ಇನ್ನೊಂದು 20 ಸ್ಟೆಪ್ಸ್, ಇನ್ನೊಂದು 30 ಸ್ಟೆಪ್ಸ್, ಆಲ್ಮೋಸ್ಟ್ ದೇರ್ ಅಂತಾರೆ. ಆ್ಯಕ್ಚುಲಿ ವಿ ಆರ್ ಆಲ್ಮೋಸ್ಟ್ ದೇರ್. ಇನ್ನೊಂದು 50 ಸ್ಟೆಪ್ಸ್ ಮೋಸ್ಟ್ ಪ್ರಾಬಬ್ಲಿ ಇರ್ಬೋದು. ಈಗ ನಮಗೆ ಸೌಂಡೆಲ್ಲ ಕೇಳ್ಸೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇನ್ನೇನು ಹತ್ತಿರ ಬಂದ್ವಿ ಅಂತ ಅನಿಸುತ್ತೆ. ಅಲ್ಲಿ ಕಾಣಿಸ್ತಾ ಇದೆ ಮಿಲ್ಕಿ ವೈಟ್ ಥರ. ಸೊ ಇಲ್ಲೂ ಸ್ವಲ್ಪ ಜನನ ಕೇಳಿದ್ವಿ, ಬಿಕಾಸ್ ವಿ ಆರ್ ಕ್ಯಾರಿಂಗ್ ಕಿಡ್ಸ್. ಸೊ ಇನ್ನೂ ಎಷ್ಟು ದೂರ ಅಂತ ನೋಡಿ. ಆಲ್ಮೋಸ್ಟ್ ಕಾಣಿಸ್ತಾ ಇದೆ ಈಗ ಮಿಲ್ಕಿ ವೈಟ್. ಎಸ್, ಸೊ ದೇರ್ ಇಟ್ ಈಸ್. ಈಗ ಅಬ್ಬಿ ಫಾಲ್ಸ್ ಕಾಣಿಸ್ತಾ ಇದೆ. ಸ್ವಲ್ಪ ಕ್ರೌಡ್ ಇರೋ ಥರನೇ ಇದೆ. ಐ ಥಿಂಕ್ ಅದೇ ಎಂಡ್ ಅನಿಸುತ್ತೆ. ಎಸ್, ಸೊ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಎಲ್ಲರೂ ಫೋಟೋ ಸೆಲ್ಫೀಸ್ ತೊಗೋತಾ ಇದ್ದಾರೆ. ತುಂಬಿ ಹರಿತಾ ಇದೆ ಅಬ್ಬಿ ಫಾಲ್ಸ್. ನೋಡೋದಕ್ಕೆ ಎಷ್ಟು ಖುಷಿಯಾಗುತ್ತೆ ಆ ಥರ ಇದೆ. ಇಟ್ಸ್ ಆಲ್ ಬಿಕಾಸ್ ಈ ವರ್ಷ ತುಂಬ ಚೆನ್ನಾಗಿ ಮಳೆ ಆಗಿದೆ ಇನ್ ದ ಹೋಲ್ ಆಫ್ ಕರ್ನಾಟಕ. ಹಾಗಾಗಿ ನೀವು ಯಾವುದೇ ಫಾಲ್ಸ್ ವಿಸಿಟ್ ಮಾಡಿದ್ರು ಈ ಸೀಸನ್ ಜುಲೈ ಆಗಸ್ಟ್ ತುಂಬ ಚೆನ್ನಾಗಿ ಇರುತ್ತೆ ನೋಡೋದಕ್ಕೆ. ಅಫ್ಕೋರ್ಸ್ ವಿತ್ ಸೇಫ್ಟಿ ಪ್ರಿಕಾಷನ್ಸ್. ನೀವು ಫ್ಯಾಮಿಲಿ ಜೊತೆ ಹೋಗಿ ಇಫ್ ಯು ಟೇಕ್ ಸರ್ಟನ್ ಪ್ರಿಕಾಷನ್ಸ್ ಏನೂ ತೊಂದರೆ ಆಗೋದಿಲ್ಲ. ದೂರದಿಂದ ಆ್ಯಸ್ ಪರ್ ದ ಗವರ್ಮೆಂಟ್ ರೂಲ್ಸ್ ನೀವು ಫೋಟೋಸ್ ಎಲ್ಲ ತೊಗೋಬೋದು. ಜಸ್ಟ್ ಯು ಹ್ಯಾವ್ ಟು ಬಿ ಕಾಶಿಯಸ್. ಅವರು ಏನು ಪ್ರೋಟೋಕಾಲ್ಸ್ ಫಾಲೋ ಮಾಡ್ತಾರೆ, ಯು ಜಸ್ಟ್ ಹ್ಯಾವ್ ಟು ಫಾಲೋ. ನಾವು ಬಂದಿದ್ವಿ, ನಮ್ಮ ಜೊತೆ ತುಂಬ ಜನ, ಲೈಕ್ ಯು ಆರ್ ಸೀಯಿಂಗ್, ತುಂಬ ಕ್ರೌಡ್ ಇತ್ತು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫೋಟೋ ವೀಡಿಯೋ ತೊಗೊಂಡ್ವಿ. ದೆನ್ ಅಗೈನ್ ನಾವು ವಿ ಹ್ಯಾವ್ ಟು ಕ್ಲೈಮ್ ಬ್ಯಾಕ್ ದೋಸ್ 250 ಸ್ಟೆಪ್ಸ್. ಆಮೇಲೆ ಪಾರ್ಕಿಂಗ್ ಲಾಟ್ಗೆ ಹೋಗಿ ಐ ಥಿಂಕ್ ಫಾರ್ ಟುಡೇ ವಿ ಪ್ಲ್ಯಾನ್ ಟು ಗೋ ಬ್ಯಾಕ್ ಟು ಅವರ್ ರೆಸಾರ್ಟ್. ಇವತ್ತಿನ ಪ್ಲ್ಯಾನ್ ಇಷ್ಟೇ. ಆ್ಯಕ್ಚುಲಿ ವಿ ವಾಂಟೆಡ್ ಟು ಗೋ ಟು ರಾಜಾ ಸೀಟ್ ಆಲ್ಸೋ. ಅಲ್ಲಿ ಟಾಯ್ ಟ್ರೈನ್ ಮಕ್ಕಳಿಗೆಲ್ಲ, ಪ್ಲಸ್ ಅಲ್ಲಿ ರೋಪ್ ವೇ ಇದೆಯಂತೆ, ಒಂದು ಸ್ಮಾಲ್ ರೋಪ್ ವೇ, ಅದನ್ನು ಆಡಬೇಕು ಅಂತ ಇತ್ತು. ಐ ಡೋಂಟ್ ಥಿಂಕ್ ವಿಲ್ ಬಿ ಏಬಲ್ ಟು ಕವರ್ ದ್ಯಾಟ್. ಸೊ ಇದಾದಮೇಲೆ ಪ್ರಾಬ್ಲಿ ಆನ್ ದ ವೇ ಲಂಚ್ ಮಾಡಿಕೊಂಡು ವಿ ಮೈಟ್ ಹೆಡ್ ಬ್ಯಾಕ್ ಟು ಅವರ್ ಹೋಟೆಲ್. ಸೊ ಅದು ಸದ್ಯಕ್ಕೆ ಪ್ಲ್ಯಾನ್ ಇರೋದು. ಈಗ ವಾಪಸ್ ಹತ್ಕೊಂಡು ಹೋಗೋದೇ ಒಂದು ಚಾಲೆಂಜ್. ಹೋಪ್ಫುಲಿ ವಾಪಸ್ ಹತ್ತೋದು ಇಷ್ಟೇ ಈಸಿ ಇರುತ್ತೆ ಅಂತ ಅಂದ್ಕೋತೀನಿ. ಆ್ಯಕ್ಚುಲಿ ಈ ಜಾಗದಿಂದ ಹೊರಡೋಕ್ಕೆ ಮನಸ್ಸು ಬರ್ತಾಯಿಲ್ಲ, ಅಷ್ಟೊಂದು ಚೆನ್ನಾಗಿದೆ. ಆ ಸೌಂಡ್ ಕೇಳಿಸ್ತಾ ಇದ್ದರೆ ಐ ಥಿಂಕ್ ಇಟ್ ವಿಲ್ ಟೇಕ್ ಯು ಟು ಎ ಡಿಫ್ರೆಂಟ್ ಲೆವೆಲ್ ಆಫ್ ಎಕ್ಸ್ಪೀರಿಯನ್ಸ್. ಐ ಥಿಂಕ್ ನೀವು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ. ದಟ್ ಸೌಂಡ್ ಆಫ್ ಬಂಚ್ ಆಫ್ ವಾಟರ್ ಫಾಲಿಂಗ್, ಅದು ತುಂಬ ಚೆನ್ನಾಗಿರುತ್ತೆ. ವಿ ಆರ್ ಗೋಯಿಂಗ್ ಬ್ಯಾಕ್. ಸೊ ಅಂದ್ಕೊಂಡು ಹಾಗೇ ಅಬ್ಬಿ ಫಾಲ್ಸ್ ಕವರ್ ಮಾಡಿದ್ವಿ. ಸೊ ಅನದರ್ 200 ಸ್ಟೆಪ್ಸ್ ವಾಕ್ ಮಾಡಿ ವಿ ಮೈಟ್ ಹ್ಯಾವ್ ಸಮ್ ಸ್ನ್ಯಾಕ್ಸ್, ಜ್ಯೂಸ್, ವಾಟರ್ ಅಲ್ಲೇನು ಸಿಗುತ್ತೋ ತೊಗೊಂಡು ಪಾರ್ಕಿಂಗ್ ಲಾಟಿಂದ ಫುಲಿ ರಾಜಾ ಸೀಟ್ ಟ್ರೈ ಮಾಡ್ತೀವಿ. ಇನ್ ಕೇಸ್ ಆಗಲಿಲ್ಲ ಅಂದರೆ ವಿಲ್ ಗೋ ಬ್ಯಾಕ್ ಟು ಅವರ್ ಹೋಟೆಲ್. ಬಿಕಾಸ್ ಈವ್ನಿಂಗ್ 4:35 ಮೇಲೆ ಮಳೆ ಬಂದುಬಿಡುತ್ತೆ. ಆ್ಯಂಡ್ ಮಳೆ ಬಂದಮೇಲೆ ಎಲ್ಲೂ ಹೋಗೋಕ್ಕಾಗಲ್ಲ, ತುಂಬ ಕಷ್ಟ. ಸೊ ಇನ್ನೇನು ಸ್ವಲ್ಪ ದೂರ ಇದೆ. ಎಸ್, ಸೊ ವಿ ಮೇಡ್ ಇಟ್. ಪಾರ್ಕಿಂಗ್ ಲಾಟ್ ಹತ್ತತ್ರ ಬಂದ್ವಿ. ಈಗ ಫ್ಯಾಮಿಲಿನ ಇಲ್ಲೇ ಇರೋದಕ್ಕೆ ಹೇಳಿಬಿಟ್ಟು ನಾನು ಕಾರ್ ತಂದುಬಿಟ್ರೆ ಆಗುತ್ತೆ. ಎಸ್, ಸೊ ಈಗ ವಿ ಆರ್ ಹೆಡಿಂಗ್ ಬ್ಯಾಕ್ ಟು ಅವರ್ ಹೋಟೆಲ್. ಆನ್ ದ ವೇ ರಾಜಾ ಸೀಟು ಬರುತ್ತೆ ಅಂತ ಇತ್ತು ಪ್ಲ್ಯಾನು, ಬಟ್ ಲೇಟ್ ಆಗೋಗಿದೆ. ಈಗ ಲಂಚ್ ಮಾಡಿಕೊಂಡು ವಿ ಡಿಸೈಡೆಡ್ ಟು ಗೋ ಬ್ಯಾಕ್ ಟು ದ ಹೋಟೆಲ್ ಆ್ಯಂಡ್ ಸ್ಕಿಪ್ ದಿ ಅದರ್ ಪ್ಲೇಸಸ್. ನೀವು ನೋಡ್ತಾ ಇರ್ಬೋದು ಮೇಲೆಲ್ಲ ಫಾಗು, ಮಿಸ್ಟ್ ಎಲ್ಲ ಫಾರ್ಮ್ ಆಗ್ತಾಯಿದೆ. ಸೊ ಈವ್ನಿಂಗ್ 4 o'clock 5 o'clock ಮೇಲೆ ತುಂಬ ಕಷ್ಟ. ಇಫ್ ಯು ಪ್ಲ್ಯಾನ್ ಟು ಗೋ ಸಮ್ವೇರ್ ಎಲ್ಸ್, ಕತ್ಲೆ ಆಗಿಬಿಟ್ರೆ ದೆನ್ ಕಮಿಂಗ್ ಬ್ಯಾಕ್ ಟು ಯುವರ್ ರೆಸಾರ್ಟ್ ವಿಲ್ ಬಿಕಮ್ ಡಿಫಿಕಲ್ಟ್. ಬಿಕಾಸ್ ರೂಟ್ ಮಿಸ್ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಇಲ್ಲಿ ರೋಡ್ ನ್ಯಾರೋ ಇರೋದ್ರಿಂದ ಮಳೆ ಆಗ್ತಾನೆ ಇತ್ತು ಅಂದರೆ ಇಟ್ ವಿಲ್ ಬಿ ರಿಯಲಿ ಟಫ್ ಟು ಡ್ರೈವ್. ಸೊ ಬೆಟರ್ ಬೆಳಕಲ್ಲೇ ನಾವು ಏನು ಕವರ್ ಮಾಡಬೇಕೋ ಸಾಧ್ಯ ಆದಷ್ಟು ಕವರ್ ಮಾಡಿ. And if we go back to the stay, I think it is safe since we are with family. If you are with bachelors and if you are with lot of
ಫ್ರೆಂಡ್ಸ್, ಆವಾಗ ಯು ಕ್ಯಾನ್ ಡಿಸೈಡ್ ಟು ಎಕ್ಸ್ಪ್ಲೋರ್. ಬಟ್ ವಿತ್ ಫ್ಯಾಮಿಲಿ ಕಿಡ್ಸ್ ಸ್ವಲ್ಪ ಕಷ್ಟ ಟು ಟೇಕ್ ರಿಸ್ಕ್, ಆ್ಯಂಡ್ ಎಸ್ಪೆಷಲಿ ಇಫ್ ಇಟ್ ಈಸ್ ರೈನಿಂಗ್, ನಿಮಗೆ ರೂಟ್ ಮಿಸ್ ಆಗಿ ರೋಡ್ ಸ್ಲಿಪ್ಪರಿ ಇದ್ದು ಎಲ್ಲ ಆದರೆ ತುಂಬ ಕಷ್ಟ. ಸೊ ಇನ್ ಸಮ್ ಟೈಮ್ ನಮಗೆ ಈಗ ಹೋಟೆಲ್ ಸಿಗುತ್ತೆ, ಒಂದು ರೆಸಾರ್ಟ್. ಆ್ಯಕ್ಚುಲಿ ರೆಸಾರ್ಟ್ ಲೈಕ್ ಐ ಮೆನ್ಷನ್ಡ್ ಅರ್ಲಿಯರ್ 32 acres ಇದೆಯಂತೆ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ವಿ ಇಂಟೆನ್ಷನಲಿ ಇನ್ ಬ್ಯಾಕ್ ಸೆಕೆಂಡ್ ಟೈಮ್ ಟು ದ ಸೇಮ್ ಪ್ಲೇಸ್. ತುಂಬ ಚೆನ್ನಾಗಿರುತ್ತೆ ಇದು, ಎಸ್ಪೆಷಲಿ ಜುಲೈ ಆಗಸ್ಟಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಎಂಟ್ರೆನ್ಸ್ ಒನ್ಸ್ ಅಗೈನ್. ಸೊ ಎಂಟ್ರೆನ್ಸಲ್ಲಿ ದೇ ವಿಲ್ ಜಸ್ಟ್ ಆಸ್ಕ್ ಯು, ನಾವು ಆಲ್ರೆಡಿ ಚೆಕ್ ಇನ್ ಆಗಿದ್ದೀವಿ ಅಂದರೆ ದೇ ವಿಲ್ ಜಸ್ಟ್ ಲೆಟ್ ಅಸ್ ಇನ್. ಸೊ ಒಂದು ಸಲ ಚೆಕ್ ಮಾಡ್ತಾರೆ, ದೆನ್ ಒಳಗೆ ಹೋದ ತಕ್ಷಣ ಅಗೈನ್ ಇನ್ ದ ಲಾಬಿ. ಈಗ ವಾಲೆ ಪಾರ್ಕಿಂಗಿಗೆ ಬಿಟ್ಟಿದ್ದೀವಿ ನಾವು. ವಿ ಆರ್ ಹೆಡಿಂಗ್ ಬ್ಯಾಕ್ ಟು ಅವರ್ ಸ್ಟೇ. ವಾಲೆ ಪಾರ್ಕಿಂಗ್ ಮಾಡ್ತಾರೆ, ನಮಗೆ ಅದ್ರದ್ದು ಟೋಕನ್ ಕೊಟ್ಟಿದ್ದಾರೆ. ಸೊ ಇವತ್ತಿನ ಎಕ್ಸ್ಪೀರಿಯೆನ್ಸು ಇಷ್ಟಿತ್ತು. ವಿ ಆರ್ ರಿಯಲಿ ಟಯರ್ಡ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್ ಆ್ಯಂಡ್ ಶೇರ್ ಮೈ ವೀಡಿಯೋಸ್. ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಂಟೆಂಟ್ ಪೋಸ್ಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್. ಸಿ ಯು ಅಗೈನ್.